ಹೊಟ್ಟೆ ನೋವು ಆಲ್ಮೋಸ್ಟ್ ಎಲ್ಲರಿಗೂ ಬರ್ತಕ್ಕಂಥ ಕಾಯಿಲೆ. ಹೊಟ್ಟೆ ನೋವಿನಲ್ಲಿ ನಾವು ಎರಡು ಥರವಾಗಿ ನೋಡ್ತೀವಿ. ಒಂದು ಹೊಟ್ಟೆಯ ಹೊಕ್ಕಳಿನ ಮೇಲ್ಭಾಗದಲ್ಲಿ ಬರ್ತಕ್ಕಂಥ ನೋವು ಮತ್ತು ಹೊಕ್ಕಳಿನ ಕೆಳಭಾಗದಲ್ಲಿ ಬರ್ತಕ್ಕಂಥ ನೋವು. ಹೊಕ್ಕಳಿನ ಮೇಲ್ಭಾಗ ಅಂದರೆ ಈ ಪಾರ್ಟ್ನಲ್ಲಿ ನೋವು ಬಂತು ಅಂದರೆ ಯೂಶ್ವಲ್ ಆಗಿ ನಾವು ನೋಡ್ತಕ್ಕಂಥದ್ದು ಒಂದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಥವಾ ಅಸಿಡಿಟಿ ಪ್ರಾಬ್ಲಮ್ಮು, ಎರಡನೇದು ಅಲ್ಸರು, ಮೂರನೇದು ಈ ರೈಟ್ ಸೈಡ್ ಅಂದರೆ ಈ ಭಾಗದಲ್ಲಿ ನೋವು ಬಂತು ಅಂತಂದರೆ ಅದಕ್ಕೆ ಗಾಲ್ ಬ್ಯಾಡರ್ ಪಿತ್ತಕೋಶದ ಸಮಸ್ಯೆ ಇರ್ಬೋದು, ಎಸ್ಪೆಷಲಿ ಪಿತ್ತಕೋಶದಲ್ಲಿ ಕಲ್ಲಿರ್ತಕ್ಕಂಥದ್ದು. ಆಮೇಲೆ ಹೊಟ್ಟೆಯ ಮೇಲ್ಭಾಗದಲ್ಲಿ ನೋವು ಬಂದು ಬೆನ್ನು ನೋವು ಬಂದು ವಾಂತಿ ಇದೆಲ್ಲ ಶುರುವಾಯಿತು ಅಂತಂದರೆ ಯೂಶ್ವಲಿ ಪ್ಯಾಂಕ್ರಿಯಾಸ್ ರಿಲೇಟೆಡ್ ಪ್ರಾಬ್ಲಮ್ ಇರ್ಬೋದು. ಅದೇ ರೀತಿ ಹೊಕ್ಕಳಿನ ಕೆಳಭಾಗದಲ್ಲಿ ನಮಗೆ ನೋವು ಬಂತು ಅಂತಂದರೆ ಯೂಶ್ವಲ್ ಆಗಿ ಕರಳಿನ ಸಮಸ್ಯೆ, ಅಪೆಂಡಿಕ್ಸ್ ಸಮಸ್ಯೆ, ಎಸ್ಪೆಷಲಿ ಹೊಕ್ಕಳಿನ ಕೆಳಭಾಗ ಅಂದರೆ ರೈಟ್ ಸೈಡ್ ಈ ಭಾಗದಲ್ಲಿ ನೋವು ಬಂತು ಅಂತಂದರೆ ಯೂಶ್ವಲಿ ಅಪೆಂಡಿಕ್ಸ್ ಸಮಸ್ಯೆ ಇರ್ಬೋದು. ಅದೇ ರೀತಿ ಕಿಡ್ನಿ ಸ್ಟೋನ್ಸು ಮತ್ತು ಲೇಡೀಸ್ನಲ್ಲಿ ಗರ್ಭಕೋಶ ಮತ್ತು ಓವರಿ ತೊಂದರೆಗಳು ಇರ್ಬೋದು. ಇದು ನಮಗೆ ಸಾಮಾನ್ಯವಾಗಿ ಬರ್ತಕ್ಕಂಥ ತೊಂದರೆಗಳು. ಬಟ್ ಇನ್ನೊಂದೇನಪ್ಪ ಅಂದರೆ 45 ವರ್ಷದ ಮೇಲೆ ಡಯಾಬಿಟಿಸ್ ಇದ್ದು, ಬ್ಲಡ್ ಪ್ರೆಷರ್ ಇದ್ದು, ಈ ಭಾಗದಲ್ಲಿ ನೋವು ಬಂದು ನಮಗೆ ಸ್ವೆಟ್ಟಿಂಗ್ ಆಗ್ತಾ ಇದೆ ಅಂತಂದರೆ ಅದು ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸು ಇರ್ಬೋದು. ಜಸ್ಟ್ ಗ್ಯಾಸ್ಟ್ರಿಕ್ ಅಂತ ಹೇಳಿ ಮೆಡಿಸಿನ್ಸ್ ತೊಗೊಳ್ತಾ ಇರತಕ್ಕಂಥದ್ದು ತಪ್ಪಾಗುತ್ತೆ. ಈಗ ನಮಗೆ ಹೊಟ್ಟೆ ನೋವು ಬಂದಾಗ ನಾವು ಮನೇಲಿ ಏನು ಮಾಡ್ಬೋದು ಎಮರ್ಜೆನ್ಸಿಯಾಗಿ, ಅದು ಭಾಳ ಇಂಪಾರ್ಟೆಂಟು. ಯೂಶ್ವಲಾಗಿ ನೀರು ಅಥವಾ ಮಜ್ಜಿಗೆನ ಸೇವನೆ ಮಾಡ್ತಕ್ಕಂಥದ್ದು. ಅದಾದಮೇಲೆ ಮನೆಯಲ್ಲಿ ನಿಮಗೆ ರ್ಯಾಂಟಿಡಿನ್ ಅಥವಾ ಹಿಸ್ಟ್ಯಾಕ್ ಅಂತ ಏನು ಟ್ಯಾಬ್ಲೆಟ್ ಅಂತ ನಾವು ರೆಗ್ಯುಲರಾಗಿ ಬಳಕೆ ಮಾಡ್ತೀವಿ, ಆ ಥರದ್ದು ಒಂದು ಟ್ಯಾಬ್ಲೆಟ್ ತೊಗೊಳ್ತಕ್ಕಂಥದ್ದು, ಅಥವಾ ಆ್ಯಂಟಾಸಿಡ್ನ ಯೂಸ್ ಮಾಡ್ಬೋದು. ಬಟ್ ಅದಾದರೂ ಸಹಿತ ನಿಮಗೆ ನೋವು ಕಡಿಮೆ ಆಗ್ತಾ ಇಲ್ಲ ಅಂತಂದರೆ ಇದು ಗ್ಯಾಸ್ಟ್ರಿಕ್ ಅಲ್ಲ. ಆಗ ಮನೆಯಲ್ಲೇ ಕೂತ್ಕೊಳ್ತಕ್ಕಂಥದ್ದು ಅದು ಯೂಸ್ಫುಲ್ ಅಲ್ಲ. ಹಾಗೆ ಇಮಿಡಿಯೇಟಾಗಿ ಗ್ಯಾಸ್ಟ್ರೋಂಟಾಲಜಿಸ್ಟ್ ಅಥವಾ ಸರ್ಜನ್ ಇರ್ತಕ್ಕಂಥ ಜಾಗ ಯಾವ ಎಮರ್ಜೆನ್ಸಿ ಸೆಂಟರ್ ಇದೆ ಅಲ್ಲಿ ನೀವು ಹೋಗಬೇಕಾಗುತ್ತೆ. ಅಲ್ಲಿ ಎಕ್ಸ್ರೇ, ಅಲ್ಟ್ರಾಸೌಂಡ್, CT ಸ್ಕ್ಯಾನ್ ಫೆಸಿಲಿಟೀಸ್ ಇರ್ತಕ್ಕಂಥದ್ದನ್ನು ನಾವು ನೋಡಿಕೊಂಡು ಹೋಗಬೇಕಾಗುತ್ತೆ.